ನಮಸ್ಕಾರ. ಕಾಡಿ ಬೇಡಿ ಜೋಡಿಯಾಗೋ ಮಗಾಸ್ ಅಂಡ್ ಮಚೀಸ್, ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬ್ಯಾಚುಲರ್ಸ್ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್, ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. Co-powered by Freedom Refined Sunflower Oil, Denver Deodorant, special partner Volkswagen, Cycle Pure Agarbatti, Tata Play, digital streaming partner Z5. ಅಂಡ್ ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೀನಿನಿಂದ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವೆನ್ನರ್, ಸ್ಪೆಷಲ್ ಪಾರ್ಟ್ನರ್ GRV ಮಸಾಲಾ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಹ್ಯಾಟ್ಸನ್ ಕರ್ಡ್, ಅಸೋಸಿಯೇಟ್ ಸ್ಪಾನ್ಸರ್ ಸ್ಕೋಡಾ ಸ್ಲಾವಿಯಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಹಬ್ಬ ಅಂದ್ರೆ ಬಾಯಿ ಸಿಹಿ ಆಗ್ಬೇಕು, ಮನಸ್ಸು ಖುಷಿ ಆಗ್ಬೇಕು, ಮನೆ ತುಂಬಾ ಬಂಧು ಬಾಂಧವರೆಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಸಂಭ್ರಮಿಸ್ಬೇಕು. ಆಗಲ್ಲೇ ಹಬ್ಬಕ್ಕೆ ಒಂದು ಕಳೆ. ಪ್ರೀತಿ ಪಾತ್ರರೆಲ್ಲರೂ ಒಂದಾಗಿ ಸೇರಿದೀವಿ ಅಲ್ವಾ ಅಕ್ಕು? ಒಬ್ರಿಗೊಬ್ರು ಕಾಲೆಳ್ಕೊಂಡು ಸಾಥ್ ಕೊಟ್ಕೊಂಡು ಹಾಡ್ತಾ ಕುಣಿತಾ ನಗ್ತಾ ನಗಸ್ತಾ ಮನಸ ಇಚ್ಛೆ ಮಜಾ ಮಾಡ್ತಾ ಇದೀವಿ. ನಮ್ಮ ವೀಕ್ಷಕರಿಗಂತೂ ಅದ್ದೂರಿ ಮನೋರಂಜನೆಯನ್ನ ನಾವೆಲ್ಲರೂ ಕೊಡ್ತಾ ಇದೀವಿ. ಇವತ್ತು ಕೂಡ ಸಾಕಷ್ಟು ವಿಷಯಗಳು ವಿಶೇಷಗಳು ನಿಮ್ಗೋಸ್ಕರ ರೆಡಿ ಆಗಿದೆ, ಕಾಯ್ತಾ ಇವೆ. ಒಂದೊಂದು ನೋಡ್ತಾ ನೀವ್ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಈಗ ಬನ್ನಿ ಮುಂದುವರಿಸೋಣ. ಇದು ಭರ್ಜರಿ ಬ್ಯಾಚುಲರ್ ಹಾಗೂ ಜೋಡಿ ನಂಬರ್ 1 ಮಹಾ ಮನರಂಜನೆ. ಈ ವೇದಿಕೆಯಲ್ಲಿ ಬರ್ತಿರುವಂತ ಭರ್ಜರಿ ಪರ್ಫಾರ್ಮೆನ್ಸ್ ಏನ್ ಗೊತ್ತಾ ಅಕುಲ್? ಅಣ್ಣವ್ರ ಹಾಡುಗಳು ಅಂತಂದ್ರೆ ಕಿವಿಗಳಿಗೂ ಹಬ್ಬ, ಕಣ್ಣುಗಳಿಗೂ ಹಬ್ಬ, ಮನಸ್ಸಿಗೂ ಹಬ್ಬ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅವರ ಪ್ರತಿಯೊಂದು ಹಾಡುಗಳು ಅವತ್ತು ಇವತ್ತು ಯಾವತ್ತು ಎವರ್ ಗ್ರೀನ್. ಆ ಎವರ್ ಗ್ರೀನ್ ಹಾಡುಗಳಲ್ಲಿ ಎಲ್ಲರ ಫೇವ್ರೆಟ್ ಸಾಂಗ್ ಜೀವ ಹೂವಾಗಿದೆ, ಭಾವ ಜೇನಾಗಿದೆ. ಎಸ್, ಈ ರೆಟ್ರೋ ಗೆಟಪ್ ಅಲ್ಲಿ ಬ್ಯೂಟಿಫುಲ್ ಆಗಿ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ನಮ್ಮ DKDಯ ಪ್ರತಿಭೆಗಳು ಭಾವನಾ ಅಂಡ್ ಶಶಾಂಕ್. ವೆಲ್ಕಮ್.
ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಹೇಳ್ತಾರೆ, ಯಾಕಂದ್ರೆ ಲವ್ ಅಂದ್ರೆ ಪ್ರೇಮ್, ಪ್ರೇಮ್ ಅಂದ್ರೆ ಲವ್. ಹೇಳಿ ಪ್ರೇಮ್. ಮೊದಲನೇದಾಗ ಒಳ್ಳೆ ಸಾಂಗ್ ಮಗ ಇದು. ಸಾಂಗ್ ಫೀಲ್ಗೆ ಇಬ್ಬರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು. ನೀನ್ ಹೇಳ್ದಾಗೆ ಅವನು ಕ್ಲಾಸ್ ಸಾಂಗ್ ನ ಒಂಥರ ಮಾಸ್ ಆಗಿ ಮಾಡೋದಕ್ಕೆ ನೋಡ್ದ. ಫುಲ್ ಪಲ್ಟಿ ಗಿಲ್ಟಿ ಎಲ್ಲ ಹೊಡೆದು ಎಷ್ಟೊತ್ತಲ್ಲಿ ಟೋಟಲ್ ಆಗಿ ಚೆನ್ನಾಗಿತ್ತು. ಪ್ರಾಪರ್ಟೀಸ್ ಆಮೇಲೆ ಬ್ಯಾಕ್ ಸೈಡ್ ಡಾನ್ಸರ್ಸ್ ಪ್ರಾಪರ್ಟಿ ಎಲ್ಲಾನು ತುಂಬಾ ಸುಂದರವಾಗಿತ್ತು. ಸುಂದರವಾದಂತ ಸಾಂಗ್ಗೆ ಸುಂದರವಾದ ಕೊರಿಯೋಗ್ರಫಿ ಚೆನ್ನಾಗಿತ್ತು ಮಗ. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ರಿಯಲಿ ಫ್ಯಾಂಟಾಸ್ಟಿಕ್. ತುಂಬಾ ಖುಷಿ ಆಯ್ತು. ನೋಡಿ ಪ್ರೇಮ್, ಇಲ್ಲಿ ಭಾವನಾ ಇದ್ದಾರೆ, ನೋಡಕ್ಕೆ ಕ್ಲಾಸು ಆದ್ರೆ ಪಕ್ಕಾ ಮಾಸು. ನವಾಜ್ ಜೊತೆ ಬಂದು ಪಂಚ್ ಹೊಡೆದ್ರು. ಉದರ್ ನವಾಜ್ ಇದರ್ ಆವಾಜ್. ಮಳೆಯಲ್ಲಿ ನೆನೆದ್ರೆ ಆಗುತ್ತೆ ಶೀತ. ಅಣ್ಣ ಮಳೆಯಲ್ಲಿ ನೆನೆದ್ರೆ ಆಗುತ್ತೆ ಶೀತ. ಬ್ಯೂಟಿಫುಲ್ ಆಗಿದ್ದಾರೆ ನಮ್ಮ ಅಕ್ಕ ಶ್ವೇತಾ. ಮಕ್ಕಳು ಹುಡ್ದಾಗ ಇಡ್ತಾರೆ ನೇಮು. ಅಣ್ಣ ಮಕ್ಕಳು ಹುಡ್ದಾಗ ಇಡ್ತಾರೆ ನೇಮು. ಸಖತ್ ಹ್ಯಾಂಡ್ಸಮ್ ನಮ್ ಲವ್ಲಿ ಸ್ಟಾರ್ ಪ್ರೇಮ್. ನೀರ್ ತುಂಬಸಕ್ಕೆ ಬೇಕು ಡ್ರಮ್ಮು. ನೀರ್ ತುಂಬಸಕ್ಕೆ ಬೇಕು ಡ್ರಮ್ಮು. ಓಕೆ. ಸಕ್ಕತ್ತಾಗಿ ಮಾತಾಡ್ತಾರೆ ನಮ್ ಮಾಳ್ವಿಕಾ ಮೇಡಮ್. ಇದು ಮಾತ್ರ ಆ ಸಮ್ಮು. ಅಕ್ಕ ಸರಿ ಹೇಳು. ಅಕ್ಕ 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 ಬೇಕ್ರಿ ಸಿಗತ್ತೆ ಟೀ ಬನ್ನು. ಬೇಕ್ರಿ ಸಿಗತ್ತೆ ಟೀ ಬನ್ನು. ಸೂಪರ್ ಹಿಟ್ ಶೋ ನಮ್ ಜೋಡಿ ನಂಬರ್ 1. ಹೆಸರಲ್ಲಿದೆ ಭಾವನಾ, ಇನ್ಮೇಲೆ ಭಾವನಾದೇ ಜಮಾನ. ಏನ್ ಗೊತ್ತಾ, ಈ ಶೋ ಬಂದ್ಮೇಲೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮು ಈ ಪಂಚ್ಗಳೇನು, ಇನ್ನೇನು ಜ್ಯೋತಿ ಅವರೇ ಮನೆಗೆ ಹೋದ್ಮೇಲೆ ಹಿಂಗೆ ಮಾಡ್ತಿರ್ತಾರೆ ನೋಡಿ. ಬಟ್ ವೆರಿ ವೆಲ್ ಡನ್ ಬೋತ್ ಆಫ್ ಯು. ಗಾಡ್ ಬ್ಲೆಸ್ ಯು. ಆಲ್ ದ ವೆರಿ ಬೆಸ್ಟ್. ಇದೇ ತರ ಒಳ್ಳೆ ಪರ್ಫಾರ್ಮೆನ್ಸ್ ಗಳನ್ನು ನೀಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ ಅಂತ ಸಿಹಿಯಾದ ಮನೋರಂಜನೆಯನ್ನು ಕೊಡೋದಕ್ಕೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಸರಿಗಮಪ್ಪ ಖ್ಯಾತಿಯ ಸತ್ಯವಾನ್ ಸಾವಿತ್ರಪ್ಪ ಸುನಿಲ್ ಅವರು ಹಾಗೂ ಅಂಕಿತಾ ಕುಂಡು. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನು ಮಾತಾಡಿದೆ. ಭಾವನೆ ಆಗಿದೆ ಸೇರಲು ಸರಿ ಸರಿಯ ಮೋಡ ಸಾಗಿದೆ ಪ್ರೀತಿಗೆ ಮುದ್ದಾಗಿ ಸೇರಿ ಎರಡು ಸಹ ಏನನು ಮಾತಾಡಿದೆ. ಭಾವನೆ ಆಗಿದೆ ಒಂದು ಮಳೆ ಬೆರಳು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ.
ಮನದ ಒಳಗೊಳಗೆ ಎಷ್ಟು ಆಸೆಗಳಿವೆ ಬೇಗ ಇದ್ದವಾಗ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿದ ಹೀಗೆ ಒಂದು ಜೀವನವಾಗಿದೆ. ಏನನ್ನು ಮಾತಾಡಿದೆ ಯಾತಕ್ಕೆ ಹೀಗಾಗಿದೆ ಒಂದು ಮಳೆ ಬಿಲ್ಲು ಒಂದು ಮಳೆ ಕೂಡ ಜೊತೆಯಾಗಿ ಏನನ್ನು ಮಾತಾಡಿದೆ ಒಂದು ಮಳೆ ಬೆಲ್ಲು ಒಂದು ಮಳೆ ಅಂಕಿತಾ ಕುಂಡು ಅಂಡ್ ಸುನಿಲ್ಗೆ ಬರಲಿ ಜೋರಾದ ಚಪ್ಪಾಳೆ. ನಮ್ಮ ಸರಿಗಮಪ ಕಾರ್ಯಕ್ರಮದ ಅತಿ ದೊಡ್ಡ ಕೊಡುಗೆ ಇವರಿಬ್ರು. ಅಷ್ಟು ಇಷ್ಟ ಆಗ್ತಾರೆ ಇವ್ರು ಹಾಡಾಡ್ತಿದ್ರೆ, ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತೆ ಅಂತ. ಸುನಿಲ್ ಅವರು ಅವರೇ ಹಾಡ್ ಬರೀತಾರೆ, ಸಂಯೋಜನೆಯನ್ನ ಮಾಡ್ತಾರೆ. ಅಂಡ್ ಅಂಕಿತಾ ಕೊಂಡು ಎಲ್ಲರ ಮನ್ಸನ್ನ ಗೆದ್ದಿರುವಂತ ಬೆಂಗಾಲಿ ಬೆಡಗಿ, ಕನ್ನಡದ ಹುಡುಗಿ ನಮ್ಮ ಅಂಕಿತಾ ಕೊಂಡು. ಮಾಳವಿಕಾ ಮ್ಯಾಮ್, ಐ ಆಮ್ ಶೂರ್ ನೀವಂತೂ ಕಳೆದೋಗ್ಬಿಟ್ಟಿದ್ದೀರಿ. ಈ ಹಾಡು ನಿಮ್ಗೋಸ್ಕರ ಬರುದ್ರೇನೋ ಅಂತ ಅನಿಸ್ತಾ ಇದೆ ನನಗೆ ಈಗ ನೋಡ್ತಾ ಇದ್ರೆ. ತುಂಬಾ ಅದ್ಭುತವಾಗಿ ಹಾಡಿದ್ರಿ. ಇದೊಂಥರ ತಪಸ್ಸು. ಸಂಗೀತ ಅನ್ನೋದು ಸುಮ್ಮನೆ ಎಲ್ರಿಗೂ ಬರೋದಿಲ್ಲ, ಇಬ್ಬರಿಗೂ ಒಲಿದು ಬಂದಿದೆ. ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಲವ್ಲಿ ಸ್ಟಾರ್. ನನ್ನ ಸಾಂಗ್ ಗಿಂತ ಹೆಚ್ಚಾಗಿ ಇಬ್ರು ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡ್ತಾ ಇದೆ. ವಾಟ್ ಇನ್ವಾಲ್ವ್ಮೆಂಟ್ ಯಾ ಯು ಬೋತ್ ಆರ್ ರಿಯಲಿ ಫ್ಯಾಂಟಾಸ್ಟಿಕ್. ಆ ಸಾಂಗ್ ಮೇಲಿರುವಂತ ಇಂಟಿಮೆಸಿಯಿಂದ ಅಷ್ಟೊಂದು ಚೆನ್ನಾಗಿ ಸಾಂಗ್ ಬಂತು ಅಂತ ನನಗನ್ಸುತ್ತೆ. ಅದರ್ವೈಸ್ ಸುಮ್ಮನೆ ನೋಡ್ಕೊಂಡು ಹಾಡೋದು ಬೇರೆ, ಬಟ್ ಏನಾದ್ರೂ ಹಾಡಿದ್ರೆ ಬೈ ಹಾರ್ಟ್ ಇಂದ ಆಡ್ಬೇಕು ಅಂತಾರಲ್ಲ, ನೀವಿಬ್ರು ಬೈ ಹಾರ್ಟ್ ಇಂದ ಆಡಿದ್ರೆ, ಸೊ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬಂತು ಸಾಂಗ್. ರಿಯಲಿ ಎಂಜಾಯ್, ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂಕಿತಾ, ಇವರು ರಿಯಲಿ ವೆರಿ ಗುಡ್ ಡ್ಯಾನ್ಸರ್. ಸೊ ರಚ್ಚು, ಸುನೀಲ ಆ್ಯಂಡ್ ಅಂಕಿತಾ ಇಬ್ರು ಕೂಡ ತುಂಬಾನೇ ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ನಿಮ್ಮ ಸಿಂಗಿಂಗ್ ಬಗ್ಗೆ ನಾವು ಕಾಮೆಂಟೇ ಮಾಡೋಂಗಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಹಾಡ್ತೀರಾ.
ಆ್ಯಂಡ್ ಇಲ್ಲಿ ನಮಗೆ ಸಿಂಗಿಂಗ್ ಜೊತೆಗೆ ಅಂಕಿತಾ ಡಾನ್ಸ್ ಸಾಲ್ಸಾ ಕೂಡ ನೋಡಂಗೆ ಆಗೋಯ್ತು. ಹೌದು. ವಂಡರ್ಫುಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ಸುನೀಲ ಪ್ರೇಮ್ ಎಂತ ಟ್ಯಾಲೆಂಟ್ ಅಂದ್ರೆ ನಿಮ್ಮನ್ನ ನೋಡಿ ಹಂಗ್ ಹಾಡ್ ಬರೀತಾನೆ, ನಮ್ಮ ಮಾಳುವಿಕೆ ಮ್ಯಾಮ್ ನೋಡಿ ಹಂಗ್ ಹಾಡ್ ಬರೀತಾನೆ, ನಮ್ಮ ರಚ್ಚು ಡಾರ್ಲಿಂಗ್ ನೋಡಿ ಹಾಡ್ ಬರೀತಾನೆ. ಇವಾಗ ನಾನು ಬ್ಯಾಚುಲರ್ ಅಲ್ವಾ? ಹೌದು. ಇಲ್ಲಿ ನೋಡಿ ನಮ್ಮ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ಇಲ್ಲಿ ಹನುಮಂತ ಇದ್ದಾನೆ, ಎಲ್ರು ಇದಾರೆ. ಎಲ್ರಿಗೋಸ್ಕರ, ನಮ್ಮ ಹುಡುಗರಿಗೋಸ್ಕರ, ಇದು ನಮ್ಮ ಬ್ಯಾಚುಲರ್ಸ್ಗೋಸ್ಕರ ಹಾಡ್ತಿರೋದು. ನಮ್ಮ ಬ್ಯಾಚುಲರ್ಸ್ಗೋಸ್ಕರ ಡಾರ್ಲಿಂಗ್. ನಾನು ಪ್ರೇಮ್ ಇಬ್ರು ಇದ್ವಿ ಬ್ಯಾಚುಲರ್ಸ್ ಅಲ್ಲಿ. ಒಂಟಿಯ ಜೀವನ ಸಾಕಾಗಿದೆ, ಪ್ರೀತಿಸೋ ಜೀವವು ಬೇಕಾಗಿದೆ. ಯಾರೋ ಹಾಡ್ ಕೇಳ್ತಾನೆ ಇಲ್ಲ, ನಗ್ತಾ ಇದ್ದಾರೆ. ಆಡ್ತಿರೋದು ಸುನೀಲ, ಹುಡುಗಿರ್ ಬಗ್ಗೆ ಹಾಡಾಡಿದ್ರೆ ಅಲ್ಲಿರೋರೆಲ್ಲ ಎದ್ದು ಬಂದು ಚಪ್ಪಾಳೆ ಹೊಡೆದು ತಪ್ಕೊಂಡ್ರು. ಅಲ್ಲ ಸರಿ, ಈ ಲಾಸ್ಟ್ ಇವ್ರಿಗೆ ಹಾಡು ಹೇಳಿದ್ರೆ ಅಲ್ಲ ಸರ್, ಹುಡುಗರಿಗೆ ಇದು ಲಾಸ್ಟ್ ಲೈನ್ ಕೇಳಿ ಹುಡುಗಿರ್ಗೆ ಬರೋ ತರ ಅನ್ಸುತ್ತೆ, ಅದಕ್ಕೆ ಆ ತರ ಇದೆ. ನೀವು ಹಾಡ್ ಹೇಳ್ತಿದ್ರೆ ರಾಕೇಶನ್ ರಿಯಾಕ್ಷನ್ ಹಿಂಗಿತ್ತು ಗೊತ್ತಾ? ಎದೆ ಬಡ್ಕೊಂಡು ಸತ್ತೋಗ್ತಾ ಇದೀನಿ ಅನ್ನೋ ತರ ಎದೆ ಬಡ್ಕೊಂಡು ಬಂದ್ರು ಇಲ್ಲಿಗೆ. ಮಗ, ಈ ಹಾಡ್ಗೆ ತಕ್ಕಂತೆ ಸ್ಟೆಪ್ ಹಾಕ್ಬೇಕು ನೀವು. ಓಕೆ, ಸ್ಟಾರ್ಟ್. ಒಂಟಿಯ ಜೀವನ ಸಾಕಾಗಿದೆ, ಪ್ರೀತಿಸೋ ಜೀವವು ಬೇಕಾಗಿದೆ, ಜೊತೆಗೊಂದು ಜೀವ ಇರಬೇಕು, ಸುಖ ದುಃಖ ಮಾತಾಡಲು. ಯಾಕಪ್ಪ ನಿಲ್ಸಿದ್ಯಾ ಬಂಗಾರ? ಅವ್ನು ಯಾವ ಹಾಡು ಹೇಳ್ತಾ ಇದ್ದಾನೆ, ಯಾರ್ಯಾರು ಏನೇನು ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರೆ ನೋಡಿ, ನಮ್ಮ ಭರ್ಜರಿ ಬ್ಯಾಚಸ್ ಇಷ್ಟು ಬರ್ಗೆಟ್ ಹೋಗಿದ್ದಾರೆ. ಏನ್ ಮಾಡ್ಲಿ, ಕಂಪ್ಲೀಟ್ ಮಾಡು ಚೆನ್ನ. ಏನಕ್ಕೆ? ಒಂಟಿಯ ಜೀವನ ಸಾಕಾಗಿದೆ, ಪ್ರೀತಿಸೋ ಜೀವವು ಬೇಕಾಗಿದೆ, ಜೊತೆಗೋದು ಜೀವ ಇರಬೇಕು, ಸುಖ ದುಃಖ ಮಾತಾಡಲು. ಈ ಬರುವ ದಾರಿಯನ್ನು ಕಾದು ನನಗೆ ಸಾಕಾಯಿತು, ಕೂತು ಮಾತಾಡಲು ವಿಷಯ ತುಂಬ ಇದೆ. ಬರುವೆಯಾ 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 ಬರುವೆಯಾ. ಸುನೀಲ ಸಕ್ಕದಾಗ ಹಾಡಿದ ಚಿನ್ನ. ಈ ಹಾಡು ಸುನೀಲೆ ಬರ್ದು ಸುನೀಲ್ ಕಂಪೋಸ್ ಮಾಡಿದಾನೆ. ನಿನ್ನ ಮನದಾಳದ ಮಾತುಗಳನ್ನ ಹೇಳಿದೀಯ ಹಾಡು. ಅಂಡ್ ಅಂಕಿತಾ, ನೀವ್ ಯಾವಾಗ್ಲೂ ನಮ್ಮ ಮನ್ಸನ್ನ ಗೆಲ್ತಾನೆ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ, ಅದೇ ಚಿಂತೆ ಆಗ್ಬಿಟ್ಟಿದೆ. ಮೀಟ್ ಮಾಡೋಣ, ಡೇಟ್ ಮಾಡೋಣ, ಮೀಟ್ ಮಾಡೋಣ, ಡೇಟ್ ಮಾಡೋಣ. ಇಲ್ಲಮ್ಮ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನನ್ಗೆ ಯಾವ ಚಿಂತೆನೂ ಇಲ್ಲ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ, ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇರೋದು ಯಾರು ಹೇಳಿ? ಯಾರು? ದ ವೆರಿ ಬ್ಯೂಟಿಫುಲ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಐಶ್ವರ್ಯ ರಂಗರಾಜನ್.
ಎಲ್ಲೆಲ್ಲೋ ಗಾಡಿ ಮತ್ತೆ ಸರ್ವಂಗನ ರಾಮೈತಿ ರಾಮೈತಿ ನನಗೆ ಹಳ್ಳಂಡಗಿ ಸರದಿ ಸವಿನಂತೆ ಕೇಳು ಹುಡುಗಿ ಮುಖ ಯಾಕ ಬಿಡುತ್ತೆ ಪುಷ್ಪ ಪುಷ್ಪವತಿ ತಿನ್ನಂಗಿಲ್ಲ ಹೊರಟು ಕಣ್ಣು ಒಂದು ತ್ರಾಸಕತೆ ಒಂದು ತ್ರಾಸಕತೆ ಯಾಕೆ ಬೀಳುತ್ತೆ ಪುಷ್ಪ ಅಕ್ಕನರವಿಗೆ ತೊಟ್ಟಾಗಲ್ಲ ನೀನು ಬತ್ತಿರಿತಾವ ಪುಳ್ಳು ಬರ್ತಾಳ ಮೈ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನ ಹೇಳ್ಕೊಂಡು ಹೋಗ್ತಾಳ ಎದೆ ಹತ್ತಿರ ಯಾಕ ಬರುತ್ತೆ ತುಸಿರ ಯಾಕ ಬರುತ್ತೆ ತಲೆ ಹತ್ತಿರ ಯಾಕೆ ಕಿವಿ ಹತ್ತಿರ ಯಾಕೆ ನಗತ್ತೆ ಬಾಗಿಲು ಯಾಕೆ ಬಿಡುತ್ತೆ ಶೇಕೆ ಪುಷ್ಪವತಿ ಬ್ರಿಲಿಯಂಟ್ ಐಶ್ವರ್ಯ ಅಂಡ್ ಗಣೇಶ್ ಮಹಾ ಮನೋರಂಜನೆಯಲ್ಲಿ ಇವತ್ತು ರಚ್ಚು ಉತ್ಸವನೇ ನಡೆದಾಯ್ತು. ಮಾಳವಿಕಾ ಮೇಡಮೇ ವೇದಿಕೆ ಮೇಲೆ ಬಂದು ಡಾನ್ಸ್ ಮಾಡೋದಂದ್ರೆ ಇದೇ ಮಹಾ ಮನೋರಂಜನೆ. ಇಲ್ಲ ನಿಜವಾಗ್ಲೂ ಇಂಥ ದೊಡ್ಡ ಹಿಟ್ ಸಾಂಗ್ ನ ಹಾಡಿರುವಂತದ್ದು ಐಶ್ವರ್ಯ ರಂಗರಾಜನ್ ಅವರು, ನಮ್ಮ ಸರಿಗಮಪಾದ ಹೆಮ್ಮೆಯವರು. ಸೂಪರ್ ಐಶ್ವರ್ಯ, ಸೂಪರ್. ರಚು, ನಿಮ್ಗೋಸ್ಕರ ಈ ಹಾಡನ್ನೆಲ್ಲ ಡೆಡಿಕೇಟ್ ಮಾಡಿದ್ರು. ನೀವಂತೂ ಅಲ್ಲಿ ಕೂತೇ ಇಲ್ಲ, ಕೇಳ್ತಾ ಇಂಪ್ರೆಸ್ ಆಗಿ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ಬಿಟ್ರಿ. ಹೇಗೆ ಅನಿಸ್ತು ನಿಮ್ಗೆ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಹಂಗ ಅನಿಸ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇದೊಂದು ಸ್ಪೆಷಲ್ ಸಾಂಗ್ ನನಗೆ. ನನ್ನ ಕಡೆಯಿಂದ ಈ 2 ಹಾಡಿನ ಚಿತ್ರತಂಡಕ್ಕೆ ಈ ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತೀನಿ ಅವ್ರಿಗೆ. ಬಿಕಾಸ್ 2 ಹಾಡು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಆ್ಯಂಡ್ ಐಶ್ವರ್ಯ ಹಾಡಿರುವಂಥ ಹಾಡು
ಅಂಡ್ ನಾನು ಅವಾಗಲೇ ಹೇಳಿದೆ ನಂಗೆ ತುಂಬಾನೇ ಇಷ್ಟ ಅವರ ವಾಯ್ಸ್ ಅವ್ರ ಸಿಂಗಿಂಗ್. ಥ್ಯಾಂಕ್ ಯು ಐಶ್ವರ್ಯ. ಥ್ಯಾಂಕ್ ಯು ಗಣೇಶ್. Thank you, ಥ್ಯಾಂಕ್ ಯು ಸೋ ಮಚ್ ಲವ್ಲಿ ಸಾಂಗ್ ನ ಡೆಡಿಕೇಟ್ ಮಾಡಿದ್ದಕ್ಕೆ. ಅಂಡ್ ಖುಷಿ ಏನ್ ಗೊತ್ತಾ, ಎಲ್ಲರೂ ಬಂದು ವೇದಿಕೆ ಮೇಲೆ ಡಾನ್ಸ್ ಮಾಡಿ ವಿ ಆಲ್ ಎಂಜಾಯ್ಡ್. ಥ್ಯಾಂಕ್ಸ್ ಟು ಆಲ್ ಆಫ್ ಯು ಇಲ್ಲಿ ಬಂದು ಡಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದಕ್ಕೆ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ವೈ ಯಾಕೆ ಅಂದ್ರು ಅವ್ರು ಎಂತ ಡ್ಯಾನ್ಸರ್ ಅಂತ ಅವ್ರಿಗೂ ಗೊತ್ತು, ನಮಗೂ ಗೊತ್ತು, ಅದಕ್ಕೆ ಹೇಳ್ಕೊಂಡು ಬಂದಿದ್ದು ನಾನು. ಇನ್ನ ನಮ್ಮ ಪೋಲಿ ಜೆಂಟ್ಲ್ಮೆನ್ PG, ನನ್ಗೆ ಗೊತ್ತಿರಲಿಲ್ಲ ಅವ್ರು ಬಂದು ಡಾನ್ಸ್ ಮಾಡ್ತಾರೆ ನನ್ನ ಜೊತೆ. ಅಲ್ಲಿ ನಿಂತ್ಕೊಂಡು ಹಿ ಸ್ಟಾರ್ಟೆಡ್ ಡಾನ್ಸಿಂಗ್. ಥ್ಯಾಂಕ್ ಯು ಸೋ ಮಚ್. ಜೋಕ್ಸ್ ಅಪಾರ್ಟ್, ಟ್ರಸ್ಟ್ ಮೀ, ಹಿ ಇಸ್ ಅನ್ ಅಮೇಸಿಂಗ್ ಪರ್ಸನ್. ಹೌದು. ಅಂಡ್ ಇವರಿಬ್ರು ಆಂಕರಿಂಗ್, ಲವ್ ಯು ಗೈಸ್, ಲವ್ ಯು ಸೋ ಮಚ್. ಇಷ್ಟು ಎನರ್ಜಿ ನಿಜವಾಗ್ಲೂ ಹೇಳ್ತೀನಿ, ಯಾರದೇ ಸಾಂಗ್ ಇಲ್ಲಿ ಹಾಡಿದ್ರು ಇಷ್ಟೇ ಎನರ್ಜಿ ಇರ್ತದೆ. ಬಿಕಾಸ್ ಐ ಲವ್ ಮ್ಯೂಸಿಕ್, ಐ ಲವ್ ಡಾನ್ಸ್, ಐ ಲವ್ ಮೈ ಸೆಲ್ಫ್. ಸೊ ಲವ್ ಯೋರ್ ಸೆಲ್ಫ್ ಫಸ್ಟು. ನಿಮ್ಮನ್ನ ನೀವು ಪ್ರೀತಿ ಮಾಡಿ ಆಮೇಲೆ ಬೇರೆಯವ್ರನ್ನ ಪ್ರೀತಿ ಮಾಡಿ. ಥ್ಯಾಂಕ್ ಯು. ಅಂಡ್ ನಾನು ಈ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಆಕ್ಚುಲಿ ಕುರಿ ಐ ಮಿಸ್ ಟು ಕುರಿ, ಐ ಮಿಸ್ ಯು ಸೋ ಮಚ್. ಥ್ಯಾಂಕ್ ಯು ರಚು. ಪ್ರೇಮ್ ಅವರೇ ಹೆಂಗಿತ್ತು ಇದು? ಬೇಬೇ ನನಗೆ ಕೇಳಿಸ್ತಾ ಇದ್ದು ಒಂದೇ ವರ್ಡ್, ಡೇಟ್ ಮಾಡೋಣ. ಮೀಟ್ ಇಲ್ಲ, ಮಾಡೋಣ. ನಂಗೆ ಮೀಟ್ ಮಾಡೋಣ ಕೇಳಿಸ್ತಾ ಇರಲಿಲ್ಲ, ಡೇಟ್ ಮಾಡೋಣ, ಡೇಟ್ ಬರೀ ಮಾಡೋಣ date ಮಾಡೋಣ. ಅಷ್ಟೇ ಕೇಳಿಸ್ತಾ ಇದ್ದು. ಬರೀ ಡೇಟ್ ಮಾಡೋಣ. ಅದ್ ಬಿಟ್ರೆ ಡಾನ್ಸ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಬಂದು ಫುಲ್ ಡಾನ್ಸ್ ಮಾಡಿದೆ. ಸಖತ್ ಎನರ್ಜಿ ಇರೋ ಸಾಂಗ್, ಫ್ಯಾಂಟಾಸ್ಟಿಕ್. ಅಂದ್ರೆ ಎಲ್ರಿಗೂ ಒಂದು ಎನರ್ಜಿ ತಂದು ಕೊಡ್ತು. ಹೌದು. ಅದ್ರಲ್ಲೂ ರಚಿತಾ ಸ್ಟೇಜ್ ಮೇಲೆ ಬಂದು ಡಾನ್ಸ್ ಮಾಡಿದಂತೂ ಇಟ್ಸ್ ಅಮೇಝಿಂಗ್ ಆಕ್ಚುಲಿ. ಹೌದು. ಸೊ ಒಂಥರ ಕರೆಂಟ್ ಪಾಸ್ ಆದಂಗೆ ಆಯ್ತು ಎಲ್ರಿಗೂ. ಹಾಗೆ ಕಣ್ಮುಂದೆ ರಪ್ ಅಂತ ಸ್ವರ್ಗ ಪಾಸ್ ಆಯ್ತು ಅಂತಲ್ಲ, ಆ ಥರ ಜಿ ವೇದಿಕೆ ಮೇಲೆ ಕರೆಂಟ್ ಪಾಸ್ ಆಯ್ತು, ಕರೆಂಟ್ ಪಾಸ್ ಆಯ್ತು ಅಂತ ಹೇಳಿ. ಜಾರೆಟ್ ಇಲ್ಲಿ ತೋರಿಸ್ತೀನಿ ನೋಡಿ, ಜಾರೇಟ್ ಅಂದ್ರೆ ಹಿಂಗ್ ಕೈಡಕ್ ಹೋಗ್ತೀವಲ್ಲ, ಹಾಗೆ ಅದಕ್ಕೆ ಜಾರೇಟ್ ಅಂತಾರೆ. ನಾನು ತುಂಬಾ ಡಿಸ್ಟ್ರಾಕ್ಟ್ ಆಗ್ತಿದ್ದೀನಿ ಅಲ್ಲಿ ಕುತ್ಕೊಂಡು. ನಾನು ಮಾತಾಡ್ಬೇಕಾ ಬೇಡಪ್ಪ? ಮಾತಾಡ್ಬೇಕು. ಈಗ ಪಕ್ಕದಲ್ಲಿ ರಚಿತನ್ ಕೂರಿಸ್ಕೊಂಡು ಮಾತಾಡಿದ್ರೆ ಸುಮ್ಮನೆ ಇರ್ತಾರೆ ಯಾರಾದ್ರು? ನೋಡಿದವ್ರು ಏನಂತಾರೆ ಜನ, ಏನ್ ದಡ್ಡ ಗುರುವನು ಅಂತ ಫಿಗರ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸುಮ್ಮನೆ ಕೂತಿದವಲ್ಲ ಗುರುವನು. ಏಯ್ ಅಂಬಿಕಾ ಹತ್ರ ಬಂದ್ರೆ ಬೇಡ ಅಂಬಿಕಾ. ನೀನ್ ಟ್ರೋಲ್ ಆಗ್ಬೇಕಾ? ಏನಿಗೆ ಇದು ಕೋಲ್ ಹಿಡ್ಕೊಂಡ್ರು ಈ ಕೋಲ್ ಹಿಡ್ಕೊಂಡ್ರೆ ನಾಳೆ ವಿಡಿಯೋ ಮಾಡ್ರಪ್ಪ. ರಚಿ ಮಲ್ಗೆ ಹೂ ಹಿಡ್ಕೊಂಡು ಕುರಿನೇ ಅಷ್ಟು ಟ್ರೋಲ್ ಆಗಿರ್ಬೇಕಾದ್ರೆ ಟ್ರಾಲ್ ಕೋಲು. ಮೈಕು ಇದೆ ಜೊತೆಲಿ. ಓಕೆ, ಫ್ಯಾಂಟಾಸ್ಟಿಕ್. ಮಾಡ್ತಾ ಇದೀರಪ್ಪ ಯಾರಾದ್ರು ವಿಡಿಯೋ? ಓಕೆ, ಥ್ಯಾಂಕ್ ಯು. ಮಾಳ್ವಿಕಾಮ ಇಷ್ಟು ಜೋಶಲ್ಲಿ ಎದ್ದು ಬಂದು ಡಾನ್ಸ್ ಮಾಡಿದ್ದು ಮಾಳ್ವಿಕಾಮ ಸಾಕಾದಾಗ ಡಾನ್ಸ್ ಮಾಡಿದ್ರು. ಹೇಗ್ ಅನಿಸ್ತು ಅಂತ ಅವ್ರನ್ನೇ ಕೇಳೋಣ. ಹೇಗ್ ಅನ್ಸೋದು ಪಕ್ಕದಲ್ಲಿಟ್ರೆ ಹಾ. ದೊಡ್ಡ ಗುಂಪೆ ಇತ್ತು. ಈಗ ಮ್ಯಾಮ್ ಮುಂದೆ ಬಂದು ಸೋಲೋ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಮ್ಯೂಸಿಕ್. ಇದು ಬೇಕಾಗಿರೋದು. ಬರಲ್ಲ ಅನ್ಕೊಂಡೆ ಈ ರೇಂಜ್ ಮಾಡ್ತಾರೆ. ಈ ಹಾಡನ್ನ ತುಂಬಾ ಸತಿ ಕೇಳಿದ್ದೆ. ಹಾಡ ಹಿಂದಿನ ಇರೋ ಧ್ವನಿ ನಾನು ನೋಡಿರ್ಲಿಲ್ಲ, ಕೇಳಿರ್ಲಿಲ್ಲ. ವಂಡರ್ಫುಲ್ ಸಿಂಗಿಂಗ್, ಆಲ್ ದ ವೆರಿ ಬೆಸ್ಟ್ ಯು. ನನಗನ್ಸುತ್ತೆ ಎಲ್ಲ ಕನ್ನಡಿಗರಿಗೂ ನೀವು ಪರಿಚಯ ಇದ್ದೀರಿ ಈ ಹಾಡು ಮೂಲಕ, ಹಾಗಾಗಿ ನಿಮಗೆ ಅಭಿನಂದನೆಗಳು. ನೀವು ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ. ಗಣೇಶ, ವೆಲ್ ಡನ್. ಐಶ್ವರ್ಯ, ನೀವ್ ಹೇಳಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಈ ಮನೋರಂಜನೆ ಹೇಗಿತ್ತು? ಫಸ್ಟ್ ಆಫ್ ಆಲ್ ರಚಿತಾ ಮ್ಯಾಮ್ ಅವ್ರಿಗೆ ಹಾಡಿದ್ದೇ ದೊಡ್ಡ ವಿಷಯ, ಸಖತ್ ಖುಷಿ ಆಯ್ತು. ಅಂಡ್ ವೆನ್ ಶಿ ಕೇಮ್ ಅಂಡ್ ಡಾನ್ಸ್ ವಿತ್ ಮೀ, ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಯುರ್ ಸೋ ಡೌನ್ ಟು ಅರ್ತ್, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ಮಾಳವಿಕಾ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್ ಡಾನ್ಸ್ ಮಾಡಿದ್ದಕ್ಕೆ, ನಾನು ಹಾಡಿರೋ ಹಾಡಿಗೆ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲರೂ ದೇ ಎಂಜಾಯ್ಡ್ ಸೋ ಮಚ್. ಈ ಒಂದು ಹಾಡಿಗೆ ತುಂಬಾನೇ ಎನರ್ಜಿ ಕೊಡುತ್ತೆ ನನಗೆ. ನಾನು ಹಾಡಿರೋ ಅಂತ ಒಂದು ಹಾಡನ್ನ ಜನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಆ್ಯಂಡ್ ಡಿ ಬಾಸ್ಗೆ ಹಾಡಿರೋದು ನಾನು. ಸೊ All the very best, Thank you. Aishwarya nimge. Thank And you so Rachu, much, sir. once again we love you. Give me a tight hug. This is for you, Rachu. God bless you. Thank you so much, guys. ಥ್ಯಾಂಕ್ ಯು. ಈಗ ಈ ಭರ್ಜರಿ ವೇದಿಕೆಯಲ್ಲಿ ಒಂದು ಭರ್ಜರಿ ಸೂಪರ್ ಡೂಪರ್ ಗೇಮ್ ನ ಆಡುವಂತ ಸಮಯ. ಈ ಮಹಾ ಮನೋರಂಜನೆಯಲ್ಲಿ ಒಂದು ಬ್ಯೂಟಿಫುಲ್ ಆಟ ಬರ್ತಾ ಇದೆ. ಈ ಆಟದ ಹೆಸರು ಏನ್ ಗೊತ್ತಾ ಶ್ವೇತು? ಏನು ಅಕ್ಕುಲ್? ಹಾಕು ಮಗ ಹಾಕು. ಸಾಕ್ ಸಾಕು. ಈ ಆಟಕ್ಕೆ ನಿಮ್ಮ ಜೋಡಿ ಟೀಮ್ ಇಂದ ಯಾರು ಬರ್ತಾ ಇದ್ದಾರೆ? ನಮ್ಮ ಟಿವಿಯಿಂದ ಬರ್ತಾ ಇದ್ದಾರೆ ಚಿದಾನಂದ್ ಅವರು ಹಾಗೂ ಕವಿತಾ ಅವರು. ಇವರ
ಟೆಕ್ನಿಕ್ ನ ಬ್ರೇಕ್ ಮಾಡಕ್ಕೆ ನಮ್ಮ ಹತ್ರ ಒಬ್ಬ ಟೆಕ್ನಿಕ್ ಹನುಮಂತ ಇದ್ದಾನೆ. ಅವನೇ ನಮ್ಮ ಹನಿ ಅಲಿಯಾಸ್ ಹನುಮಂತ ಹಾಗೂ ಆಸಿಯಾ ಬೇಗಂ. ಬನ್ನಿ. ಬಹಳಷ್ಟು ವರ್ಷಗಳ ನಂತರ ನಮ್ಮ ಚಿದಾನಂದ ಅವ್ರು ನೋಡ್ತಾ ಇದೀನಿ. ಹೇಗಿದ್ದೀರಿ ಬ್ರದರ್? ತುಂಬಾ ಚೆನ್ನಾಗಿದೆ ಸರ್. ವೆರಿ ಗುಡ್. ಈಗ ನೋಡಿ, ನೀವು ಏನೆಲ್ಲ ಆಟಗಳು ಆಡಿಲ್ಲ ಸೀರಿಯಲ್ ಅಲ್ಲಿ, ಇಲ್ಲ ಸೀರಿಯಲ್ ಅಲ್ಲಿ. ಈಗ ನೋಡಿ, ನಿಮ್ ಜೊತೆ ಆಟ ಆಡಕ್ಕೆ ಅಂತ ಈ ಮಕ್ಕಳು ಬಂದವ್ರೆ. ಓಕೆ. ಏ ಹನುಮಂತ, ಗೊತ್ತಾ ಚಿದಾನಂದ ಅವ್ರು ನಿಮ್ಗೆ? ನೋಡೇನ್ರಿ. ನೋಡ್ರಿ, ಎಲ್ಲಿ ನೋಡಿದೀರಾ? ಟಿವ್ಯಾಗ್ರಿ. ಯಾವ ಕಾರ್ಯಕ್ರಮ ಇಲ್ಲ? ಅವಾಗ ಸಿಲ್ಲಿ ಪಪ್ಪ ಪಾಂಡು. ಕರೆಕ್ಟ್, ಹೆಸರೇ ಬದಲಾಯಿಸ್ಬಿಟ್ಟ. ಎಷ್ಟು ಜನ ಫ್ಯಾನ್ಸ್ ಇದಾರೆ ನೋಡಿ Thank you, sir. ಚಿದಾನಂದ ಅವರೇ. ಈಗ ಏನಿಲ್ಲ, ವೆರಿ ಸಿಂಪಲ್. ಈಗ ಒಂದು ಆಟ ಇದೆ ನಿಮ್ಗೋಸ್ಕರ. ಗಂಡ ಹೆಂಡತಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಕಲ್ಸುತ್ತೆ ಈ ಗೇಮ್. ಇವ್ರು ಕಲ್ಸ್ಬಹುದು, ಆದ್ರೆ ಕಪ್ಪಲ್ ಅಲ್ದೇ ಇರೋರಿಗೆ ಕಲ್ಸತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ನೋಡಿ, ಇವ್ರಿಗೆ ಆಕ್ಚುಲಿ ಟಾಸ್ಕ್ ಇದು ಅಲ್ಲ, ಅಲ್ಲಿ ಏನ್ ಗೊತ್ತಾ, ಇವ್ರಿಗೆ ಅಭ್ಯಾಸ ಆದ್ರೆ ಇವ್ರಿಗೆ ಹೊಸ ಅನುಭವ. ಅಂದ್ರೆ ಅಲ್ಲಿ ನಮ್ಮ ಟೆಕ್ನಿಕ್ ಹನುಮಂತ ಹುಡುಗಿನ ಮುಟ್ಟಕ್ಕೆ ಯೋಚನೆ ಮಾಡ್ತಾನೆ. ಅಂತದ್ದು ಈಗ ಈ ಟೆಕ್ನಿಕ್ ಅವನಿಗೆ ತುಂಬಾ ಖುಷಿ ಕೊಡುತ್ತೆ. ಅದು ಏನಪ್ಪಾ ಅಂತಂದ್ರೆ, ಆ ಟೆಕ್ನಿಕ್ ಬೆನ್ನಿಗೆ ಒಂದು ಬಲೂನ್ ಇಟ್ಟಿರ್ತೀವಿ, ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಆದ್ರೆ ಒಂದು ಕಾಲ್ ಮೇಲಿರುತ್ತೆ, ಅವ್ರ ಕಾಲ್ ಮೇಲಿರುತ್ತೆ. ಅವ್ರ ಕಾಲಿಗೆ ಇವ್ರ ಸಾಕ್ಸ್ ಹಾಕ್ತಾರೆ, ಇವ್ರ ಕಾಲ್ಗೆ ಅವ್ರ ಸಾಕ್ಸ್ ಹಾಕ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಬಲೂನು ಬೀಳೋ ಹಾಗಿಲ್ಲ, ಒಡೆದು ಹೋಗೋ ಹಾಗಿಲ್ಲ. ಅಕಸ್ಮಾತ್ ಏನಾದ್ರೂ ಬೆನ್ನಲ್ಲಿರುವಂತ ಬಲೂನ್ ನೀವು ಸಾಕ್ಸ್ ಹಾಕ್ಬೇಕಾದ್ರೆ ಬಿದ್ದೋಯ್ತು ಅಂತಂದ್ರೆ ಮತ್ತೆ ಇನ್ನೊಂದು ಬಲೂನ್ ತಗೊಂಡ್ ಬಂದು ಹೊಸದಾಗಿ ಆಟವನ್ನ ಶುರು ಮಾಡ್ಬೇಕಾಗತ್ತೆ. ಕೊನೆಗೆ ಸಾಕ್ಸ್ ಎಲ್ಲ ಹಾಕದ್ಮೇಲೆ ಬೆನ್ನಲ್ಲಿರೋ ಬಲೂನ್ ಹಾಗೆ ಕ್ರಶ್ ಮಾಡಿ ಹೊಡಿಬೇಕಾಗತ್ತೆ. ಒಂದೇ ಬಲೂನ್. ಒಂದೇ ಬಲೂನ್. ಈಗ ಬಲೂನ್ ಇಡ್ತೀನಿ. ಬನ್ನಿ ಬನ್ನಿ, ಇಬ್ರು ನಿಂತ್ಕೊಳ್ಳಿ ಬ್ಯಾಕ್ ಟು ಬ್ಯಾಕ್. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ವೆರಿ ಗುಡ್. ಕರೆಕ್ಟ್ ಬ್ಯಾಲೆನ್ಸ್. ವೆರಿ ಗುಡ್, ವೆರಿ ಗುಡ್. ಒಬ್ಬೊಬ್ರೆ ಹಾಕಿ, ಒಬ್ಬೊಬ್ರೆ ಟ್ರೈ ಮಾಡಿ. ನೋಡಿ, ಒಬ್ರು ಬಿತ್ತು 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 ಬಿತ್ತು. ಸರ್, ಇದು ಗೋಣಿ ಚೀಲ ಇದ್ದಂಗಿದೆ. ಒಂದು ನಿಮಿಷ ಬ್ಯಾಕ್ 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 ಬ್ಯಾಕ್. ಇಲ್ಲ, ಒಂದು ನಿಮಿಷ ಬ್ಯಾಲೆನ್ಸ್ ಮಾಡ್ಬೇಕು. ನೋ 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 ನೋ. ಒಂದ್ ನಿಮಿಷ ಕಂಪ್ಲೀಟ್ ಮಾಡಿ. ಸಾರಿ ಸರ್. ಆಸಿಯಾ, ವೆರಿ ಗುಡ್. ಒಂದ್ ಸಾಕ್ಸು ಹಾಕಿ ಸ್ವಲ್ಪ ಪ್ರೆಷರ್ ಕೊಡಿ, ಇಟ್ಕೊಳ್ಳಿ. ಪ್ರೆಷರ್ ಒಬ್ರು ಫಿನಿಶ್ ಮಾಡಿ, ಆಮೇಲೆ ಕಂಪ್ಲೀಟ್ ಆಗಿ ಹಾಕ್ಬೇಕು. ಬಲೂನ್ ಬಿತ್ತು, ಬಲೂನ್ ಬಿತ್ತು, ಬಲೂನ್ ಬಿತ್ತು. ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ಒಂದ್ ನಿಮಿಷ. ಎಸ್, ಇಲ್ಲಮ್ಮ, ಇಲ್ಲ, ಸ್ವಲ್ಪ ಮುಂದೆ ಬರ್ಬೇಕು. ಎಸ್. ಓ, ಬಿತ್ತು ಬಿತ್ತು ಬಿತ್ತು, ಬಲೂನ್ ಬಿತ್ತು. ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅವಾಗ ಆಮೇಲೆ ಒಬ್ರು ಮಾತ್ರ ಮಾಡಿ. ಫಸ್ಟ್ ಒಬ್ರು ಮಾಡಿ. ನೀವೇ ಕಾಲ್ ಎತ್ತುತ್ತಾ ಇದ್ದೀರಾ? ಫಸ್ಟ್ ಅವ್ರ ಕಾಲಕ್ಕೆ ಹಾಕಿ. ನೀವು ಕಾಲ್ ಬಿಡಿ. ಫಸ್ಟ್ ಅವ್ರ ಕಾಲಕ್ಕೆ ಹಾಕಿ. ಆಲ್ರೆಡಿ ಒಂದು ಆ ಸಾಕ್ಸ್ ಹಂಗ ಹಾಕೋದು, ಆಮೇಲೆ ಹಾಕತ್ತೀವಿ ನಾವು ಪೂರ್ತಿ ಹಾಕಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕಮ್ ಆನ್. ಎರಡನೇ ಸಾಕ್ಸ್ ಕೂಡ ಹಾಕಿದ್ದಾರೆ. ಸ್ವಲ್ಪ ಮುಂದೆ ಹೋಗಿ. ವೆರಿ ಗುಡ್. ಒಂದು ಸಾಕ್ಸ್ ಹಾಕಾಗಿದೆ. ಸರ್, ನೀವು ಲೂಸ್ ಬಿಡಬಾರ್ದು. ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸಾಕ್ಸ್ ಇಟ್ಕೊಳ್ಳಿ. ಆಸಿಯಾ ಬೇಗಂಗೆ ಹಾಕಾಗಿದೆ. ಈಗ ಎರಡನೇ ಸಾಕ್ಸ್ ಬೇಕಲ್ಲ ಮಗ ನಿನ್ಗೆ? ಮೇಲಕ್ಕೆ ಹಾಕಿ, ಮೇಲಕ್ಕೆ ಹಾಕಬೇ ನೀನು. ಇದು ಕೊಡ್ಕೊ. ಮೇಲಕ್ಕೆ ಹಾಕಿ. ಅದು ಎಸ್, ಹಂಗೆ ಅಲ್ಲ, ಇದು ನಾನು ಹಾಕಿ. ಸಾಕ್ಸ್ ಹಾಕಾಗಿದ್ಯಾ? ಚಪ್ಪಾಳೆ ಬರ್ಲಿ ಗೈಸ್. ಒಂದ್ ಕಡೆ ಬರ್ತೀರಿ ಬ್ಯಾಚುಲರ್ಸ್, ಇನ್ನೊಂದ್ ಕಡೆ ಏನೋ ಮಾತಾಡೋ. ಇನ್ನೊಂದ್ ಸಾಕ್ಸ್ ಕೊಡ್ಪ. ನೀ ಹಾಕ್ತೀಯಾ? ಬಲೂನ್ ಹಿಡ್ಕೊಂಡು ಹಾಕು. ನಾ ಹಿಡ್ಕೊಂಡಿದ್ದ, ನೀನ್ ತಲೆ ಕೆಡಿಸ್ಕೊಬೇಡ. ಆಯ್ತು, ಇರು ಒಂದ್ ನಿಮಿಷ. ಕಾಲ್ ಕೆಳಗಡೆ ಇಡು. ಪಡ್ಪಡ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕಮ್ ಆನ್, ಕಮ್ ಆನ್, ಕ್ವಿಕ್ 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 ಗೈಸ್. ಬೇಗ ಬೇಗ, ಸಮಯ ಓಡ್ತಾ ಇದೆ. ಚಿದಾನಂದ ಅವರೇ, ಬೇಗ ಬೇಗ ಬೇಗ. ಏನಿದು ಶಿಲಾ ಬಾಲಿಕೆ ತರ ಚೆನ್ನಾಗಿದೆ ಪೋಸು. ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ನಾನು ಹಾಕ್ತಾ ಇದ್ದೆ ಮಕ್ಕಳಿಗೆ, ಇವತ್ತು ನಾನು ಹಾಕ್ಸ್ಕೊಳ್ತಾ ಇದ್ದೀನಿ ಅಲ್ವಾ? ಸೋ ಬ್ಯೂಟಿಫುಲ್. ಸಕಲಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಅದು ಮಗ ಛೋಟಾ ಭೀಮ್. ಒಂದ್ ನಿಮಿಷ ಹನುಮಂತು.
ಹಾ ಹಿಡ್ಕೊಂಡು ನಿಂತಾನೆ ಬೇಗ ಬೇಗ ಯಾರು ಬೇಗ ಮುಗಿಸ್ತಾರೆ, ಯಾರು ಬೇಗ ಮುಗಿಸಿ ಆ ಬಲೂನ್ ನ ಹೊಡೆದಾಕ್ತಾರೋ ಅವರೇ ಈ ಒಂದು ಚಾಲೆಂಜ್ ವಿನ್ನರ್. ಸೂಪರ್ ಸೂಪರ್ ಸರ್ ಒಂದು ಕಾಲಿಗೂ ಇನ್ನು ಹಾಕ್ಸಿಲ್ಲ, ನೀವು ಕರೆಕ್ಟ್ ಆಗಿ ಹಾಕ್ಬೇಕು. ಎಸ್, ಒಂದು ಕಾಲು, ಇನ್ನೊಂದು ಕಾಲು ಕಂಪ್ಲೀಟ್ ಆಗ್ತಾ ಇದೆ. ಯಾ ಯಾ ನೀನು ಚಿದಾನಂದ ಅವರು ಏನು ಸೊಂಟದ ವಿಷಯ ಬ್ಯಾಡೋ ಬೇಡವ ಶಿಷ್ಯ, ಕಾಲಿನ ವಿಷಯ ಹಾ ಬೇಕೋ ಶಿಷ್ಯ. ಹೌದಾ? ಓಕೆನಾ ಸೊಂಟ ಎಲ್ಲ ಓಕೆ ಓಕೆ ಗಟ್ಟಿಮುಟ್ಟಾಗಿ? ಸಾಕ್ಸ್ ಎಲ್ಲ ಹಾಕಿದ್ಮೇಲೆ ಹೊಡಿಬೇಕು ಸರ್. ನೀವೇನು ನಾನು ಕರ್ಕೊಡ್ತೀನಿ. ತಡಿ ಇನ್ನೊಂದು ಸಾಕ್, ಇನ್ನೊಂದು ಸಾಕ್ಸ್ ಹಾಕಿ ಬಟ್ ನಾನು ಕೊಡ್ಲಾ? ಆ ಕಡೆ ಕವಿತಾ ಆ ಕಡೆ. ಸರ್ ಇನ್ನೊಂದು ಕಾಲು ಬೇಗ ಬೇಗ ಮೇಡಮ್, ಹಂಗ ಇಟ್ಟು ಹಂಗ ಹಾಕಿ ಹಂಗ ಹೇಳಿರಿ. ತೋರ್ಸಿಕ ಸಾಕ್ಸು, ಅವ್ರಿನ್ನು ಪ್ರಯತ್ನ ಪಡ್ತಾನೆ ಇದ್ದಾರೆ. ಓ ಏನ್ ಚಂದ ಕಾಣಿಸ್ತಾ ಇದೆ ಅವರು. ತೋರ್ಸಮ್ಮ ನೀನು. ಆಕ್ಚುಲಿ ಕಷ್ಟ ಇದು ಟಾಸ್ಕ್, ಬಟ್ ತುಂಬಾ ವೆರಿ ವೆಲ್ ಚೆನ್ನಾಗಿ ಮಾಡೋದು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಚಿದಾನಂದ ಅವ್ರಿಗೆ ಹಾಗೂ ಅವ್ರ ಧರ್ಮಪತ್ನಿಗೆ ಜೋರ ಚಪ್ಪಾಳೆ ಬರ್ಲಿ. ಸರ್ ನೀವ್ ಹೇಳಿ ಸರ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಆದ್ರೆ ಒಂದು ಬೇಜಾರಂದ್ರೆ ಇನ್ನೊಂದು ಕಾಲಿಗೆ ಹಾಕೊಳ್ಳಿಲ್ವಲ್ಲ ಅಂತ. ಹಾಕೊಂಡಿದ್ರೆ ಹಂಗೆ ತಗೊಂಡೋಗ್ಬೇಕು ಮನೆಗೆ. ಹಾಕೊಂಡು ತಗೊಂಡು ಹೋಗ್ಬೋದು ಸರ್, ನಿಮ್ಗೇನೆ ಇದು. ಏನ್ ಮೇಡಮ್ ನೀವು ಮನೆಯಲ್ಲಿ ಮಕ್ಕಳಿಗೆ ಸಾಕ್ಸ್ ಹಾಕ್ತಾ ಇದ್ರಿ, ಅದೇ ನಮ್ ಚಿದಾನಂದ ಅವ್ರು ಹೇಳ್ತಿದ್ರು ನಮ್ಮ ಮಕ್ಕಳಿಗೆ ಹಾಕ್ತಿದ್ದೆ, ಈಗ ನಾನೇ ಹಾಕ್ಸ್ಕೊತಾ ಇದ್ದೀನಿ ಅಂತ. ಏನ್ ಖುಷಿ ನೋಡಿ, ಕೆಲಸ ನಾವು ಮಕ್ಕಳಾಗ್ಬಿಡ್ಬೇಕಂತ. ಹೌದೌದು ಅಲ್ವಾ? ಬಿ ಚೈಲ್ಡ್ at ಹಾರ್ಟ್ ಅಂತ ಹೇಳ್ತಾರೆ. ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು, ಅಲ್ವಾ? ತುಂಬಾ ಖುಷಿ ಈ ಆಯ್ತು. ತರ ಮನೇಲಿ ಟ್ರೈ ಮಾಡ್ತಾ ಇರಿ, ಈ ಹೊಂದಾಣಿಕೆ ಇನ್ನೂ ಜಾಸ್ತಿ ಆಗುತ್ತೆ ಖಂಡಿತ. ಹನುಮಂತು, ಈಗ ನೀವ್ ಹೇಳಿ ಹೊಂದಾಣಿಕೆ ಯಾವ ತರ ಇರುತ್ತೆ ಅಂತ ನೋಡೋದಕ್ಕೆ ಈ ಒಂದು ಟಾಸ್ಕ್ ನ ಕೊಟ್ವಿ. ಏನ್ ಹೊಂದಾಣಿಕೆ ನಿಮ್ದು? ಸಕ್ಕದಾಗಿತ್ತು. ಕಷ್ಟ ಆಯ್ತಾ ನಿಮ್ಗೆ? ಏನು ಹೊಂದಾಣಿಕೆ ಇಲ್ಲ, ಪುಗ್ಗ ಕರೆಕ್ಟ್ ಸಿಕ್ಕಂಡಿತ್ತದ ಹಂಗೆ ಹಾಕೊಂಡಿ ನಾವು. ಸಿಕ್ಕಾಕೊಂಡಿತ್ತು, ಹೊಂದಾಣಿಕೆ ಏನಾಗ್ಲಿಲ್ಲ, ಕರೆಕ್ಟ್ ಆಗಿತ್ತು. ನೀವ್ ಹೇಳಿ ಹೇಗ್ ಅನಿಸ್ತು ಟಾಸ್ಕ್? ಈಸಿ ಆಗೇ ಇತ್ತು, ಬಿಕಾಸ್ ಹನುಮಂತ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡ್ತಿದ್ದ ಅದಕ್ಕೆ. ಬಟ್ ಒಟ್ಟಿನಲ್ಲಿ ವೆರಿ ವೆಲ್ ಡನ್. ಆದ್ರೆ ಗೆಲುವನ್ನ ಸಂಪಾದನೆ ಮಾಡ್ಕೊಂಡಿದ್ದು ಇಟ್ ಈಸ್ ಆಸಿಯಾ ಬೇಗಂ ಹಾಗೂ ಟೆಕ್ನಿಕ್ ಹನುಮಂತ. ಹನುಮಂತ ಸರ ಏನು ಮಗ, ಜೋಡಿ ನಂಬರ್ 1 ಜೋಡಿಗಳು ಒಂದೊಂದ್ ಜೋಡಿ ಒಂದೊಂದ್ ತರ ಇದೆ. ಇವ್ರನ್ನೆಲ್ಲ ನೋಡಿ ನಿನ್ಗೆ ಏನ್ ಅನಿಸ್ತಾ ಇದೆ? ಮದುವೆ ಆಗ್ಬೇಕು ಅಂತ ಅನಿಸ್ತಿಲ್ವಾ ನಿನ್ಗೆ? ಅನಿಸ್ತೈತೆ ಸರ. ವಾವ್, ಮತ್ತೆ ಯಾವ ಮದುವೆ ಆಗ್ತಿದೆ ಕಣೋ? ಈ ಭರ್ಜರಿ ಬ್ಯಾಚಲರ್ ಮುಗೀತಂದ್ರ. ಆದ್ರೆ ಮಗ, ಭರ್ಜರಿ ಬ್ಯಾಚಲರ್ ಮುಗಿದ ತಕ್ಷಣ ನೀನು ಎಲ್ಲಾ ಪಾಠಗಳನ್ನ ಕಲ್ತು ಜೋಡಿ ನಂಬರ್ 1 ಸೀಸನ್ 3 ಬರ್ಬೇಕು ಕಣೋ. ಆಮೇಲೆ ನೆಕ್ಸ್ಟ್ ಚೋಟಾ ಚಾಂಪಿಯನ್ ಸೀಸನ್ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಮಗ, ನಿನಗೆ ಹುಡುಗಿ ಹೇಗಿರ್ಬೇಕು ಅಂತ ನಿನ್ ಮಾತಲ್ಲಿ ಹೇಳ್ಬೇಡ. ಒಂದು ಬೋರ್ಡ್ ಬರುತ್ತೆ ಕಣೋ, ಹೋಗಮ್ಮನಿ. ಇದು ಭರ್ಜರಿ matrimonial.com ಅಂತ. ಎಲ್ಲಿ ನೋಡಿ, ಹನುಮಂತ ವಯಸ್ಸು 27, ಹೈಟ್ 165 ಸೆಂಟಿಮೀಟರ್, ಆಕ್ಯುಪೇಷನ್ ಸಿಂಗರ್ ಹಾಗೂ ರಿಯಾಲಿಟಿ ಸ್ಟಾರ್. ಸರ್ಚ್ ಏಜ್ ಎಷ್ಟು ಮಗ? ಬರ್ರಿ ಸರ್, ಎಷ್ಟಾರ ಮದುವೆ ಆಗ ವಯಸ್ಸು ಆಗೈತಿ. ನಿನ್ನ ವಯಸ್ಸಲ್ಲ, ಹುಡುಗಿಗೆ ಎಷ್ಟಿರ್ಬೇಕು? ಒಂದ್ 28, 25 ರೀ. 28? ನಿನಗಿಂತ ಒಂದು ವರ್ಷ ದೊಡ್ಡವಳು ಮದುವೆ ಆಗ್ತೀಯೇನು? ನಡೀತೈತ್ರಿ. 27 ಅಥವಾ 28. ಓಕೆನಾ? ನೆಕ್ಸ್ಟ್ ಕಾಂಪ್ಲೆಕ್ಷನ್. ಕಾಂಪ್ಲೆಕ್ಷನ್ ಅಂದ್ರೆ ಏನ್ ಹೇಳು? ಚರ್ಮ ಸರ. ಚರ್ಮ ಹೇಗಿರ್ಬೇಕು? ಚರ್ಮ ನಮ್ ಚರ್ಮ ಹೆಂಗೈತೆ ಹಂಗಿರ್ಬೇಕು ಸರ್. ಹೆಂಗಿರ್ಬೇಕು? ನಮ್ ಚರ್ಮ ಐತಲ್ಲ ಬೆಳ್ಳಗಿರ್ಬೇಕು. ಸಾದ್ಗಪ್ಪಿದ್ರೆ ಸಾಕ್ರಿ, ನನಗಿಂತ ಜಾಸ್ತಿ ಬೆಳಗ್ಬೇಡ. ಸ್ವೀಟಿಶ್ ಆಗಿರ್ಬೇಕು. ಓಕೆ, ಹೈಟ್ ಎಷ್ಟಿರ್ಬೇಕು ಕಣೋ? ನನಗಿಂತ ಒಂದ್ 2 ಇಂಚ್ ಸಣ್ಣ ಇರ್ಬೇಕು ಸರ್. ನಿನಗಿಂತ 2 ಇಂಚ್ ಚಿಕ್ಕದಿರ್ಬೇಕು. 163. 160 ಸೆಂಟಿಮೀಟರ್. ಓಕೆ ಮಗ, ತೂಕ ಎಷ್ಟಿರ್ಬೇಕು? ತೂಕ ನನಗಿಂತ ಒಂದ್ 5-6 kg ಕಮ್ಮಿ ಇರ್ಬೇಕು ಸರ್. ಯಾಕಲ ಜಾಸ್ತಿ ಯಾಕಿರಬಾರ್ದು? ಜಾಸ್ತಿ ಜೋಡಿ ಚೆನ್ನಾಗಿ ಕಾಣಲ್ಲ ಸರ್. ಓಹೋ, ಸೊ ಹೈಟ್ ಯಾಕೆ ಕಡಿಮೆ ಇರ್ಬೇಕು? ಹನಿ ಕರೆಕ್ಟ್ ಮುತ್ ಕೊಡ್ಬೇಕ್ರಿ. ಜಾತ್ರೆಗೆ ಹೋಗೋ ಮುಂದ ಹೊತ್ಕೊಳಕ್ ಆಗಂಗಿಲ್ಲ ಹೇಳ. ಈಗ ನಿನ್ನ ವೆಯ್ಟ್ ಎಷ್ಟಲ್ಲ? ತೂಕ ಇರ್ಬೋದ್ರಿ ಒಂದ್ 55. ಸೊ ಅವ್ರ 50 ಇರ್ಬೇಕು. 50. ಓಕೆ, ಬಾಡಿ ಟೈಪ್ ಹೇಗಿರ್ಬೇಕು? ಸಣ್ಣಕ್ಕಿರ್ಬೇಕಾ, ಫಿಟ್ ಆಗಿರ್ಬೇಕಾ, ಸ್ವಲ್ಪ ಹೆಲ್ದಿ ಆಗಿರ್ಬೇಕಾ, ಚಬ್ಬಿಯಾಗಿ? ತಳ್ಳಗ ಬೆಳ್ಳಗಿದ್ರೆ ಸಾಕ್ರಿ. ಅಂದ್ರೆ ಆಸೆ ಬೇಗಂ ತರ ಇರ್ಬೇಕು. ಆಸೆ ತರನ ಲಾಸ್ಯ ತರನ? ಆಶಾ ತರ, ಇಕ್ಕಿ ತರ.
ಜಾಸ್ತಿ ಹಾಕಂತಾರ ಇರ್ಬೇಕಾ? ಹಂಗಾದ್ರೆ ಚಬ್ಬಿ. ಓಕೆ, ಆಕ್ಯುಪೇಷನ್ ಅವ್ರ ಏನ್ ಕೆಲಸ ಮಾಡ್ತಿರ್ಬೇಕು? ಏನಿಲ್ರಿ ಮನ್ಯಾಗಿರ್ಬೇಕು. ಮನೇಲಿ ಇರ್ಬೇಕೇನ್? ಯಾಕೆ ಹುಡುಗಿ ಕೆಲಸ ಮಾಡ್ಬಾರ್ದೇನ್ರಿ? ಮಾಡ್ಬೋದಲ್ವ, ಹಳ್ಳಿಯನ್ ಕೆಲಸ ಬಾಳ ಇಲ್ಲೆಲ್ಲಿ ಕೆಲಸ ಮಾಡೋದು, ಅಲ್ಲೇ ಮನೆ ಕೆಲಸ ಯಾಕೆ ಕೆಲ್ಸಲ್ಲ ನೀನು? ಅಲ್ಲೇ ಮನ್ಯಾಗ ಜಗ್ ಕೆಲಸ ಇರ್ತವೆ, ಬೇರೆ ಕಡೆ ಏನ್ ಮಾಡ್ತಾವ? ಮನೇಲಿ ಜಗ ಕೆಲಸ ಇತ್ತು, ಅದಕ್ಕೆ ರೊಟ್ಟಿ ಮಾಡೋದು, ಖಾರ ಹರಿಯೋದು, ಕುರಿ ಕಾಯೋದು, ನಿನ್ನ ನೋಡ್ಕೊಳ್ಳೋದು, ನಿನಗೆ ಸಮಯಕ್ಕೆ ಏನ್ ಬೇಕದ್ ಮಾಡೋದು. ಈಗ ನೀನ್ ಕುರಿ ಕಾಯುವಾಗ ನಿನ್ಗೆ ಬುತ್ತಿ ತಗೊಂಡ್ಬರ್ಬೇಕು, ಇಷ್ಟೆಲ್ಲ ಮಾಡ್ಬೇಕು. ಹಾ ಸರ್. ಎಲ್ಲ ಇನ್ನೂ ಇದಲ್ಲ ಆತರ. ಏನ್ ಮಾಡೋದು? ಹೌಸ್ ವೈಫ್. ಹಾ ಓಕೆ, ಹೌಸ್ ವೈಫ್. ಓಕೆ, ಟ್ಯಾಲೆಂಟ್ ಏನಿರ್ಬೇಕು? ಆಕ್ಟಿಂಗು, ಸಿಂಗಿಂಗು, ಡಾನ್ಸ್ ಎಲ್ಲ ಆಲ್ರೌಂಡರ್ ಇರ್ಬೇಕು ಸರ್. ಆಲ್ರೌಂಡ್ ಇದ್ದು ಮನೇಲಿ ಇರ್ಬೇಕಾ? ಅಲ್ಲಿ ಮನ್ಯಾಗ ಹಾಡಿಸ್ತೀವಿ ನಾವು, ಬೇಕಾದ್ರೆ ಮಾಡಿ ಏನೇನ್ ಟ್ಯಾಲೆಂಟ್ ಇಲ್ಲ ಎಲ್ಲ ಮನ್ಯಾಗ ನೋಡ್ಕೊ. ನೀನು ಕಾರ್ಯಕ್ರಮಕ್ಕೆ ಹೋಗ್ತೀಯ ತಾನೆ? ಅಲ್ಲಿ ಹೋದಾಗ ನಿನ್ನ ಹೆಂಡತಿನ ಕರ್ಕೊಂಡು ಹೋಗಿ ಜೊತೆಯಲ್ಲಿ ಶೋ ಮಾಡಿ. ಅಂತ ಹೆಂಡತಿ ಪುಣ್ಯಕ್ಕೆ ಸಿಕ್ಕ್ರ ಮಾಡನ್ರಿ, ಯಾರು ಬೇಡ ಅಂತಾರ. ವೆರಿ ನೈಸ್. ಕಮ್ ಆನ್ ಮ್ಯಾನ್, ಅವ್ರಿಗೆ ಕೆಲಸ ಮಾಡ್ಬೇಕಲ್ಲ ಏನಪ್ಪ. ಓಕೆ, ಲವ್ ರೊಮ್ಯಾಂಟಿಕ್ ಆಗಿರ್ಬೇಕಾ, ನಾನ್ ರೊಮ್ಯಾಂಟಿಕ್ ಆಗಿರ್ಬೇಕಾ? ರೊಮ್ಯಾಂಟಿಕ್ ಇರ್ಬೇಕು. ಸರಿ, ಫಸ್ಟ್ ರೊಮ್ಯಾಂಟಿಕ್ ಅಂದ್ರೆ ಹೇಳು. ಅದ ಮುತ್ ಕೊಡೋದು ಸರ್. ರೊಮ್ಯಾಂಟಿಕ್ ಅಂದ್ರೆ ಮುತ್ ಕೊಡೋದಾ? ನಾನ್ ರೊಮ್ಯಾಂಟಿಕ್ ಅಂದ್ರೆ 2 ದಿನಕ್ಕೊಮ್ಮೆ ಮುತ್ ಕೊಡೋದ್ರಿ. ನಾನ್ ರೊಮ್ಯಾಂಟಿಕ್ ಅಂದ್ರೆ ಅಯ್ಯೋ ತಲೆ. ರೊಮ್ಯಾಂಟಿಕ್ ಅಂದ್ರೆ ಪ್ರೀತಿಯಿಂದ ರೊಮ್ಯಾಂಟಿಕ್ ಆಗಿ ತುಂಬಾ. ಅಲ್ಲಿ ಶಶಿ ಲಾವಣ್ಯ ಇದ್ರಲ್ಲ ಅವರಿಬ್ರು, ಅದು ರೊಮ್ಯಾಂಟಿಕ್. ರೊಮ್ಯಾನ್ಸ್ ತೋರ್ಸಪ್ಪ ಒಂಚೂರು. ಅದು ರೊಮ್ಯಾನ್ಸ್ ಎಲ್ಲ ವೈಲ್ಡ್ ಆಗಿತ್ತು. ಓಕೆ, ರೊಮ್ಯಾಂಟಿಕ್ ಆಗಿರ್ಬೇಕು. ಲಾವಣ್ಯ ಹೇಳ್ತಾರಂತೆ, ಒಂದ್ ನಿಮಿಷ ರೀ. ರೊಮ್ಯಾಂಟಿಕ್ ಅಂದ್ರೆ ಏನು ಲಾವಣ್ಯ? ರೊಮ್ಯಾಂಟಿಕ್ ಅಂದ್ರೆ ಊಟ ಮಾಡಿಸೋದು, ಕೆಲ್ಸದಿಂದ ಬಂದ ತಕ್ಷಣ ಒಂದು ಹಗ್ ಕೊಡೋದು, ತಲೆನೋವು ಅಂದಾಗ ತಲೆ ಮಸಾಜ್ ಮಾಡೋದು, ಆ ತರ ಆ ಚಿಕ್ಕ ಖುಷಿ ಇರುತ್ತಲ್ಲ, ಅದೇ ರೊಮ್ಯಾಂಟಿಕ್. ಅಷ್ಟೇನಾ ರೊಮ್ಯಾಂಟಿಕ್ ಅಂದ್ರೆ? ಅದಕ್ಕಿಂತ XYZ ಏನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ. ನಾನು ಆಕ್ಚುಲಿ ತಲೆ ಒತ್ತಕ್ ಹೋದೆ, ನೀವು ಬೇಡ ಬೇಡ ಅನ್ಬಿಟ್ರಿ. ಓಕೆ, ಲಾಸ್ಟ್ ಕ್ವಶನ್. ಬಿಹೇವಿಯರ್, ನಡವಳಿಕೆ ಏನ್ ಹೇಳೋ? ನಡವಳಿಕೆ ಹೇಗಿರ್ಬೇಕು? ಸ್ವೀಟ್ ಆಗಿರ್ಬೇಕಾ, ಸ್ಟ್ರಿಕ್ಟ್ ಆಗಿರ್ಬೇಕಾ? ಎರಡೂ ಇರ್ಬೇಕು ಸರ. ಯಾಕ್ರಿ? ಒಂದ ಸಾಕ್ಬಿಡ್ರಿ ಸರ ಸ್ವೀಟ್. ನೋಡಿ, ಸ್ಟ್ರಿಕ್ಟ್ ಆಗಿರೋದು ಅಂದ್ರೆ ರಚುನ್ ನೋಡಿ, ನಮ್ಮ ಶ್ವೇತನ್ ನೋಡಿ ಸ್ವೀಟ್ ಆಗಿರೋದು. ಯಾರು ಬೇಕು? ಇಬ್ರು ಅಕ್ಕರ ತರ ಬೇಕ್ರಿ. ನೀನ್ ನಿನ್ನ ಹೆಂಡತಿನ ಅಕ್ಕ ಅಂತ ಕರಿಬೇಡಪ್ಪ, ಅದೊಂದೇ ನಂದು ಆಕ್ಚುಲಿ ಪ್ರಾಬ್ಲಮ್. ಓಕೆ, ಸ್ವೀಟ್, ವೆರಿ ಗುಡ್. ನೋಡಮ್ಮ ಹುಡುಗಿರ ಇಷ್ಟೆಲ್ಲ ಡೀಟೇಲ್ಸ್ ಫಿಲ್ ಮಾಡಿಸಿದಾನೆ. ಯಾರಾದ್ರೂ ಹುಡುಗಿರಿದ್ರೆ ಪ್ಲೀಸ್ ಸಂಪರ್ಕಿಸಿ barjari.matrimony.eu ಅಥವಾ ಶ್ವೇತಾ ಚೆಂಗಪ್ಪ. ಇಲ್ಲಿ ಸುಮ್ಮನೆ ಹೇಳ್ದ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈಗ ನಿನ್ನ ಭಾವನೆಗಳನ್ನ ಒಂದು ಹಾಡಿನ ಮೂಲಕ ಹೇಳಿದ್ರೆ ಅದು ಇನ್ನೂ ಮಜವಾಗಿರುತ್ತೆ. ಆಗ ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ಏನೋ ಒಂದು ಹಾಡ್ತೀನಿ, ಬೇಜಾರ್ ತಿಳ್ಕೊಬೇಡ್ರಿ. ಮನಸ್ಸಿಲ್ಲದ ಮದವಿಯನ್ನು ಎಂದು ಮಾಡಬಾರದು, ಮನಸ್ಸಿಲ್ಲದ ಮದವಿಯನ್ನು ಎಂದು ಮಾಡಬಾರದು, ಒತ್ತಾಯದಿಂದ ಮಾಡಿದ್ರ ಮದವಿ ಬಾಳ್ವೆ ಆಗಲಾರದು, ಒತ್ತಾಯದಿಂದ ಮಾಡಿದ್ರ ಮದವಿ ಬಾಳ್ವೆ ಆಗಲಾರದು, ಅತ್ತಿಯಾದವಳು ಸೊಸೆಯ ಮ್ಯಾಲ ಏರೇರಿ ಹೋಗಬಾರದು, ತಾನು ಸೊಸೆಯಾಗಿ ಬಂದಾಕೆ ಅನ್ನೋದ ಅತ್ತಿ ಮರೆಯಬಾರದು, ಅತ್ತಿಯಾದವಳು ಸೊಸೆಯ ಮ್ಯಾಲ ಏರೇರಿ ಹೋಗಬಾರದು, ತಾನು ಸೊಸೆಯಾಗಿ ಬಂದಾಕೆ ಅನ್ನೋದ ಅತ್ತಿ ಮರೆಯಬಾರದು, ಗಂಡಾದವ ಹೆಂಡತಿ ಮ್ಯಾಲ ಸಂಶಯ ಮಾಡಬಾರದು, ಸತಿಯ ಮ್ಯಾಲ ಪತಿಯು ಎಂದು ಸಂಶಯ ಮಾಡಬಾರದು, ಸಂಶಯ ಮಾಡಿದರ ಬಂಗಾರದಂತ ಸಂಸಾರ ಕೆಡಬಹುದು, ಸಂಶಯ ಮಾಡಿದರ ಬಂಗಾರದಂತ ಸಂಸಾರ ಕೆಡಬಹುದು, ಮನಸ್ಸಿಲ್ಲದ ಮದವಿಯನ್ನು ಎಂದು ಮಾಡಬಾರದು, ಮನಸ್ಸಿಲ್ಲದ ಮದವಿಯನ್ನು ಎಂದು ಮಾಡಬಾರದು, ಒತ್ತಾಯದಿಂದ ಮಾಡಿದ್ರ ಮದವಿ ಬಾಳ್ವೆ ಆಗಲಾರದು, ಒತ್ತಾಯದಿಂದ ಮಾಡಿದ್ರ ಮದವಿ ಬಾಳ್ವೆ ಆಗಲಾರದು, ನೋಡುದಕ್ಕ ಕುದರಿ ಭಾರಿ ಅಂತ ಕುದರಿ ಹತ್ತಬಾರದು, ಹತ್ತಿದ ಕುದರಿ ಎಲ್ಲಿ ಹೋಗಿ ಕೆಡುತ್ತೈತಿ ಯಾರಿಗೆ ತಿಳಿಲಾರದು, ತಿಳಿ ನೀರ ನೋಡಿ ನೀರಿನಲ್ಲಿ ನಾವು ಎಂದು ಇಳಿಯಬಾರದು, ತಿಳಿಯ ನೀರ ನೋಡಿ ನೀರಿನಲ್ಲಿ ನಾವು ಎಂದು ಇಳಿಯಬಾರದು, ನೀರಿನ ಸುಳುವಿಗೆ ಸಿಗಬಾರ್ದ ಸಿಕ್ಕರ ಪ್ರಾಣ ಹೋಗಬಹುದು, ನೀರಿನ ಸುಳುವಿಗೆ ಸಿಗಬಾರ್ದ ಸಿಕ್ಕರ ಪ್ರಾಣ ಹೋಗಬಹುದು, ಮನಸ್ಸಿಲ್ಲದ ಮದವಿಯನ್ನು ಎಂದು ಮಾಡಬಾರದು, ಮನಸ್ಸಿಲ್ಲದ ಮದವಿಯನ್ನು ಎಂದು ಮಾಡಬಾರದು, ಒತ್ತಾಯದಿಂದ ಮಾಡಿದ್ರ ಮದುವೆ ಬಾಳ್ವೆ ಆಗಲಾರದು, ಒತ್ತಾಯದಿಂದ ಮಾಡಿದ್ರ ಮದುವೆ ಬಾಳ್ವೆ ಆಗಲಾರದು.
ಸಂಸಾರದ ತತ್ವಗಳನ್ನ ಸೊಗಸಾಗಿ ಜನಪದ ಹಾಡುಗಳ ಮೂಲಕ ನೀನ್ ಹಾಡಿದ್ಯಾ. ನಿಜವಾಗ್ಲು ಎಂತ ಚಂದ. ಅಪ್ಲಿಕೇಶನ್ ಬೇಡ, ಇದೇ ಸಾಕು. ಈ ಒಂದು ಹಾಡೇ ಒಂದು ಅಪ್ಲಿಕೇಶನ್. ಪ್ರೇಮ್, ನೀನ್ ಹೇಳಪ್ಪ, ಹೇಗಿತ್ತು ಈ ಒಂದು ಅಪ್ಲಿಕೇಶನ್? ಅದ್ಭುತ ಮಗ, ಎಕ್ಸ್ಟ್ರಾಡಿನರಿ. ಅವನಿಗೆ ಏನ್ ಮನ್ಸಲ್ಲಿ ಕಲ್ಪನೆ ಇದೆ ಅದನ್ನ ಹೇಳ್ದ, ಅದು ಹೇಳ್ದಂಗೆ ಅವನು ಹಾಡಿನ ಮುಖಾಂತರ ಹೇಳ್ದ. ಕೆಲವ್ರಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಆದ್ರೆ ಹಾಡು ಎಲ್ರಿಗೂ ಅರ್ಥ ಆಗುತ್ತೆ, ಬೇಗ ಅರ್ಥ ಆಗುತ್ತೆ, ಹೃದಯಕ್ಕೆ ಮುಟ್ಟೋ ತರ ಅವನು ಹಾಡನ್ನ ಹಾಡ್ದ. ಬಹಳ ಸಂತೋಷ ಆಯ್ತು ಕಣೋ. ಸರಸ್ವತಿ ನಿನ್ಗೆ ಯಾವ ರೀತಿ ಹೊಲ್ದಿದ್ದಾಳೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ತಾಯಿ ಅಷ್ಟು ಚೆನ್ನಾಗಿ ನಿನ್ಗೆ ಹೊಲ್ದಿದ್ದಾಳೆ. ಯಾವುದನ್ನೇ ಆದ್ರೂ ಅಷ್ಟು ಚೆನ್ನಾಗಿ ಕನ್ವೆ ಮಾಡ್ಕೊಡ್ತೀಯ. ನೀನು ನೋಡೋದಕ್ಕೂ ನೀನು ಹಾಡೋದಕ್ಕೂ ಸೂತ್ರ ಸಂಬಂಧನೇ ಇಲ್ಲ. ಯಾರಾದ್ರೂ ನೋಡಿದ್ರೆ ಇವನೇನ್ ಹಾಡ್ತಾನೆ, ಇವನೇನ್ ಮಾಡ್ತಾನೆ ಅಂತಾರೆ. ಆದ್ರೆ ನಿನ್ ಟ್ಯಾಲೆಂಟ್ ಅದ್ಭುತ. ನಿನ್ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್. ನಮ್ಮ ಜೀ ಕುಟುಂಬದ ಆಸ್ತಿ ನೀನು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು. ಎಷ್ಟು ಅರ್ಥಪೂರ್ಣ ಅಂತಂದ್ರೆ ನೀವು ಹೇಳ್ದಂಗೆ ಅದಕ್ಕೂ ಇದಕ್ಕೂ ಮ್ಯಾಚಿಂಗೇ ಇಲ್ಲ. ಆದರೆ ಈ ಒಂದು ತತ್ವ ಏನ್ ಹೇಳೋದ್ನೋ ಅದು ಎಷ್ಟೋ ಜನಕ್ಕೆ ತಲುಪುತ್ತೆ. ಬಹಳ ಸರಳವಾದ ಕನ್ನಡದಲ್ಲಿ ಬಹಳ ದೊಡ್ಡ ತತ್ವದ ದರ್ಶನವನ್ನ ಮಾಡಿಸ್ಬಿಟ್ಟ. ಜನಪದ ಗೀತೆಗಳ ಮಹಿಮೆನೇ ಅದು. ಅಂದ್ರೆ ಎಂತವ್ರಿಗೂ ಅರ್ಥ ಆಗ್ಬಿಡುತ್ತೆ. ಆದ್ರೆ ಇರೋ ಸತ್ಯ ಬಹಳ ದೊಡ್ಡದಿರುತ್ತೆ. ಮನಸ್ಸಿಲ್ಲದ ಮದುವೆ ಮಾಡಬಾರ್ದು ಅಂತಾನೆ, ನಿಜ ಅಲ್ವಾ? ಮನಸ್ಸಿಲ್ಲದ ಮದುವೆ ಮಾಡಿದ್ರೆ ಅದು ಎಲ್ಲಿ ಗಟ್ಟಿಯಾಗಿ ಎಲ್ಲಿ ಉಳಿಯುತ್ತೆ, ಅಥವಾ ಮದುವೆ ಮಾಡ್ಕೊಂಡವ್ರಿಗೆ ತಾನೇ ಎಲ್ಲಿ ಸುಖ ಇರುತ್ತೆ. ಹನುಮಂತುಗೆ ಆ ಹಾಡಿಗೆ ಅಭಿನಂದನೆಗಳು. ನೀನು ಯಾವಾಗ್ಲೂ ತುಂಬಾ ಚೆನ್ನಾಗಿ ಹಾಡ್ತೀಯ, ಮತ್ತೆ ಸ್ಪಾಂಟೇನಿಯಸ್ ಆಗಿ ಹಾಡ್ತೀಯ. ಅವನು ಜನಪದ ಕಲಾವಿದ. ಹಳ್ಳಿಯ ಸೊಗಡಿನ ಒಂದು ಮುತ್ತನ್ನ ನಮಗೋಸ್ಕರ ತೆಗೆದು ಇವತ್ತು ಪ್ರದರ್ಶನ ಮಾಡಿದ್ದಾನೆ. ಚೆನ್ನಾಗಿತ್ತು. ಥ್ಯಾಂಕ್ ಯು ರಚ್ಚು. ಭರ್ಜರಿ ಬ್ಯಾಚುಲರ್ಸ್ ಆದ್ಮೇಲೆ ನಮ್ಮ ಹನುಮಂತ ಮದುವೆ ಆಗ್ತಾ ಇದ್ದಾನಂತೆ. ಡುಮ್ ಡುಮ್ ಡುಮ್. ಅಲ್ಲ, ನಮ್ಗೆ ಖುಷಿನೇ. ನಮ್ಮ ಶೋ ಆದ್ಮೇಲೆ ಪಾಪ ನಮ್ಮ ಕೆಲವು ಬ್ಯಾಚುಲರ್ಸ್ ಮದುವೆ ಆಗೋಕೆ ಮನ್ಸು ಮಾಡಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಮ್. ನಿಮ್ಮಿಬ್ಬರು ಪಾರ್ಟಿಸಿಪೇಷನ್ ಈ ಒಂದು ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಐನೋ ತುಂಬಾ ಕಷ್ಟ ಆಯ್ತು. ನಮ್ಗೆ ಇಲ್ಲಿ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ತುಂಬಾ ಕಷ್ಟ ಅಂತ ಅನ್ಸ್ತು. ಬಟ್ ಅವರಿಬ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು. ಆ್ಯಂಡ್ ವೆರಿ ಗುಡ್. ಖುಷಿ ಆಯಿತು ನಿಮ್ಮನ್ನ ಈ ವೇದಿಕೆಯಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡಿದ್ದು. ಆ್ಯಂಡ್ ಒಳ್ಳೇದಾಗಲಿ ನಿಮಗೂ ಕೂಡ. ನಮ್ಗೆಲ್ರೂ ನಗ್ಸಿದ್ದೀರಾ ನೀವು. ನಿಮ್ಮ ಲೈಫಲ್ಲಿ ಆ ನಗು ಸದಾ ಇರಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಹನುಮಂತ, ಕಮಾನ್, ಒಳ್ಳೆ ಕೆಲಸ ಮಾಡಿದ್ಯಾ, ಒಳ್ಳೆ ಹಾಡು ಹಾಡಿದ್ಯಾ, ಒಳ್ಳೇದಾಗ್ಲಿ ನಿನಗೆ. ಗುಡ್ ಲಕ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.